ಆಶಾ ಭೋಂಸ್ಲೆ ಅವರು ನಾನು ಯಾವತ್ತೂ ಅವ್ರನ್ನ ನೇರವಾಗಿ ಮೀಟ್ ಮಾಡಿಲ್ಲ. ಅವ್ರ ಹಾಡುಗಳು ತುಂಬ ಕೇಳಿದ್ವಿ, ದೊಡ್ಡ ಫ್ಯಾನ್ ಅವರು. ಅವರು ಅಂತ ತಕ್ಷಣ ಒಂದು ಕಡೆ ರಥಾಮಣಿ ಕೇಳಿದ್ದು, ಒಂದು ಕಡೆ ಆಶಾ ಭೋಂಸ್ಲೆ ಜೊತೆ ಹಂಗೆ ಫೇಮಸ್ ಆಗುತ್ತೆ. ಆಶಾ ಭೋಂಸ್ಲೆ ತುಂಬ ವೆರೈಟೀಸಾಗಿ ಹಾಡ್ತಿದ್ದಾರೆ. ಒಂದೇ ಸಾಫ್ಟ್ ಸಾಂಗ್ಗಳಿಗೆ ಕ್ಲಬ್ ಸಾಂಗ್ಗಳು ಎಲ್ಲ ಥರ ಸಾಂಗ್ ಹಾಡ್ತಾಯಿದ್ರು. ನಮ್ಮ ತಂದೆಗೆ ಭಾಳ ಇಷ್ಟ ಆಶಾ ಭೋಂಸ್ಲೆ. ಆಮೇಲೆ ಅವರು ಭೇಟಿಯಾಗಿದ್ದಾರೆ, ಅವ್ರನ್ನೆಲ್ಲ ನಾವು ನೋಡಿಲ್ಲ. ಇಂಡಸ್ಟ್ರಿಗೆ ತುಂಬ ದೊಡ್ಡ ಲಾಸ್. ಸರಸ್ವತಿ ಅವರು ನೃತ್ಯದಲ್ಲಿ ಹಾಡಲ್ಲಿ ಸರಸ್ವತಿ ಅವರು. ಇಂಡಿಯನ್ ಇಂಡಸ್ಟ್ರಿ ಅವ್ರು ಬಿಟ್ಟು ನಾವು ಮಾತಾಡೋಕ್ಕೆ ಆಗಲ್ಲ. ಹಾಡಲ್ಲಿ ಅವ್ರ ಸಿನಿಮಾಗಳು, ಹಾಡಿದ ಹಾಡುಗಳು, ಅವ್ರು ಮಾಡಿದ ಶೋಗಳು, ಫಾರಿನಲ್ಲಿ ಸಿಕ್ಕಾಪಟ್ಟೆ ಶೋ ಮಾಡಿದ್ದಾರೆ. ತುಂಬ ದೊಡ್ಡ ಸಿಂಗರ್. ಅವ್ರು ಕಳ್ಕೊಂಡು ದೊಡ್ಡ ಲಾಸೇ. ಅವ್ರು ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡಿದ್ದಾರೆ. ಅವ್ರ ದಾರಿಯಲ್ಲಿ ತುಂಬ ಜನ ಬರ್ತಾರೆ, ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡಿದ್ದಾರೆ, ತುಂಬ ಜನಕ್ಕೆ ಕೋಚ್ ಮಾಡಿದ್ದಾರೆ. ಅವ್ರ ದಾರಿಯಲ್ಲಿ ಯಾರಾದರೂ ಬರ್ತಾರೆ, ತುಂಬ ಜನಗಳಿಗೆ ಹೇಳ್ಕೊಬಿಟ್ಟು ಹೋಗಿದ್ದಾರೆ. ತುಂಬ ಗ್ರೇಟು. ಎಷ್ಟು ಮಾತಾಡಿದ್ರೆ ಅವ್ರ ಬಗ್ಗೆ ನಮ್ಮದು ಕಮ್ಮಿ ಅಂತಲೇ ಅನಿಸುತ್ತೆ. ನಮ್ಮ ತಂದೆನೇ ತುಂಬ ದೊಡ್ಡ ಫ್ಯಾನ್ ಆಗಿದೆ. ಅವನ್ನೆಲ್ಲ ಮೀಟ್ ಮಾಡಿದ್ದಾರೆ. ನಮ್ಮ ತಂದೆ ಮೀಟ್ ಮಾಡಿದ್ದಾರೆ. ನಮ್ಮ ತಂದೆ ತುಂಬ ದೊಡ್ಡ ಫ್ಯಾನ್. ಒಂದು ಕಡೆ ಅಥವಾ ಈ ಕಡೆ ತೂಗ್ತಾ ಇತ್ತು, ಇನ್ನೊಂದು ಕಡೆ ಆಶಾ ಭೋಂಸ್ಲೆ ತೂಗ್ತಾ ಇತ್ತು. ಅಷ್ಟು ದೊಡ್ಡ ಸಿಂಗರ್. ಇಲ್ಲ ಅಂದರೆ ಅದು ನಂಬಕ್ಕೆ ಆಗಲ್ಲ. ಬಟ್ ಅವ್ರ ಹಾಡುಗಳು ಜೀವಂತವಾಗಿರುತ್ತೆ. ಇನ್ನೂ 100 ವರ್ಷ ಹೋದರೂ ಜೀವಂತವಾಗಿರುತ್ತೆ. ಗುಣಗಾನ ಮಾಡ್ತಾ ಇರ್ತೀವಿ, ಟಿವಿ ತುಂಬ ಕೇಳ್ತಾ ಇರ್ತೀವಿ, ಮತ್ತು ಎಫ್ ಎಮ್ ರೇಡಿಯೋದಲ್ಲಿ ಬರ್ತಾ ಇರ್ತೀವಿ. ಅವರು ದೊಡ್ಡ ಸಿಂಗರು. ನೋಡು, ಗುಲಾಮಲ್ಲಿ ಒಂದು ಹಾಡು ಹಾಡಿದ್ದಾರೆ, ಅದ್ಭುತವಾಗಿ ಹಾಡಿದ್ದಾರೆ. ನಮ್ಮ ತಂದೆ ಭಾಳ ಫೇವ್ರೇಟ್ ಅದು. ಗುಲಾಮಲ್ಲಿ ಜೊತೆ ಹಾಡಿದ್ದಾರೆ. ತಂದೆ ಫೇವ್ರೇಟ್. ತುಂಬ ದೊಡ್ಡ ಸಿಂಗರ್ ಕಳ್ಕೊಂಡು ಅಥವಾ ಮ್ಯೂಸಿಕ್ ಡೈರೆಕ್ಟರ್ ನಿಜಪ್ಪಿಲ್ಲ, ಅವರೇ ಹಾಡ್ಸೋದು ನಮಗೆ. ಸಿನಿಮಾಗಳು ಆ ಥರ ಕೊಡ್ತಾ ಹೋಗುತ್ತೆ, ಒಳ್ಳೊಳ್ಳೆ ಹಾಡುಗಳು ಕೊಡ್ತಾ ಹೋಗುತ್ತೆ. ಕೊಟ್ಟಾಗ ನಮ್ಗೆ ಎಲ್ಲರೂ ಸೇರಿಕೊಂಡು ಮ್ಯೂಸಿಕ್ಕು, ಲಿರಿಕ್ಸು ಎಲ್ಲ ಸೇರ್ಕೊಂಡು ಸಾಂಗ್ ಇರ್ತದೆ. ಮಹಾನ್ ವ್ಯಕ್ತಿಗಳು ಕಳ್ಕೊಂಡು